ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ APN ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಈ ಚಾಪಮಾಸದ ಕೊನೆಯ ಸಮಯಗಳಲ್ಲಿ ನಾವು ಇದ್ದೇವೆ. ಇಂಥ ಒಂದು ಸಮಯದಲ್ಲಿ ಇರಬೇಕಾದರೆ ನಾವು ಇವತ್ತಿನ ಪಾಸುರವನ್ನು ನೋಡೋಣ. கூடாரை வெல்லும் சீர் கோவிந்தா உன்தன்னை பாடி பறைகொண்டு யாம் பெருசம்மானும் நாடு புகழும் பரிசினால் நன்றாக சூடகமே தோள்வளையே தோடே செவிப்பூவே பாடகமே என்றனைய பல்கலனும் யாம் அடைவோம் ஆடை உடுப்போம் அதன் பின்னே பால் சோறு மூடனை பெய்து முழங்கை வழிவார கூடியிருந்து குளிந்தேலோர் ಎಂಪಾವಾಯ್. ಈ ಪಾಸುರದಲ್ಲಿ ಗೋದಾದೇವಿ ನಮಗೆ ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಅಂತ ಹೇಳಿ ಯಾರ್ಯಾರು ಸೇರೋದಿಲ್ವೋ, ಯಾರು ಒಬ್ರಿಗೊಬ್ರು ಸೇರೋದಿಲ್ವೋ, ಒಬ್ರನ್ನ ಕಂಡ್ರೆ ಯಾರಿಗಾಗಲ್ವೋ ಇನ್ನೊಬ್ರಿಗೆ, ಇಂಥವ್ರನ್ನೆಲ್ಲ, ಇದು ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗದೆ ಇರೋದು ಮಾತ್ರ ಅಲ್ಲ, ಒಂದಕ್ಕೊಂದು ಸೇರೋದೇ ಇಲ್ಲ. ಇದು ತುಂಬ ವಿಚಿತ್ರವಾದ ಕಾಂಬಿನೇಷನ್ ಜಗತ್ತಿನಲ್ಲೇ ಅಂತ ಎಲ್ಲ ನಾವು ಅಂದ್ಕೊಳ್ತೀವಲ್ಲ, ಅಂಥದ್ದನ್ನು ಕೂಡ ಕಂಬೈನ್ ಮಾಡಿ ಅದು ತುಂಬ ಚೆನ್ನಾಗಿದೆ ಅಂತ ಅನಿಸೋ ಹಾಗೆ ನಮಗೆ ತೋರಿಸೋ ಅಂಥ ಶಕ್ತಿಗುಳ್ಳವನು ಆ ಶ್ರೀಕೃಷ್ಣ. ಅದೇ ರೀತಿಯಲ್ಲಿ ಈ ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಅಂತ ಮೊದಲು ಹೇಳಿದರೆ, ಕೊನೆಯಲ್ಲಿ ಕೂಡಿ ಇರಂದು ಕುಳಿರ್ದೇಲೋರೆಂಪಾವಾಯ್ ಅಂತ ಹೇಳಿ ನಾವೆಲ್ಲರೂ ಸೇರಿ ಇರೋದೇ ಈ ವ್ರತಕ್ಕೂ ಕೂಡ ಒಂದು ಶೋಭೆ ಅನ್ನೋ ರೀತಿಯಲ್ಲಿ ಸೇರದೇ ಇರೋದನ್ನ ಸೇರಿಸ್ತಾನೆ ಆ ನಮ್ಮ ಶ್ರೀಕೃಷ್ಣ. ಅದರ ಜೊತೆಗೆ ಹೀಗೆ ಸೇರದೇ ಇರೋರು ಯಾರಾದರೂ ಸಹ ಇದ್ರೂ ಅಂಥವ್ರನ್ನೂ ನಮ್ಮ ಜೊತೆಗೆ ಸೇರಿಸಿ ನಾವೆಲ್ಲರೂ ಸೇರಿ ಈ ಪಾವೈ ನೋಂಬು ಅನ್ನುವಂತಹ ವ್ರತವನ್ನು ಅನುಷ್ಠಾನ ಮಾಡಿ ಆ ವ್ರತದ ಸಿದ್ಧಿಗೆ ನಾವೆಲ್ಲರೂ ಕಾರಣವಾಗೋಣ ಅಂತ ಹೇಳಿ, ಆ ವ್ರತವನ್ನು ಸಿದ್ಧಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಪಾಶುರದ ಮೂಲಕ ನಮಗೆಲ್ಲರಿಗೂ ತೋರಿಸ್ತಾ ಇದ್ದಾಳೆ. ಅದರ ಮೂಲಕ ಇಲ್ಲಿ ಈ ಪಾಶುರದಲ್ಲಿ ಇನ್ನೂ ಅತ್ಯಂತ ಮುಖ್ಯವಾದ ಅರ್ಥಗಳೆಲ್ಲ ಇದೆ. ಇವತ್ತು ನಾವು ಮಾಡ್ಕೊಂಡು ತಿನ್ನುವಂಥದ್ದು ಏನು ಹೇಳಿ ತಮ್ಮ ಎಲ್ಲರಿಗೂ ಗೊತ್ತು, ಕ್ಷೀರಾನ್ನ ಅಲ್ಲವಾ? ಈ ಕ್ಷೀರಾನ್ನದ ಒಂದು ರೆಸಿಪಿಯನ್ನೇ ಇಲ್ಲಿ ಕೊಟ್ಟಿದ್ದಾಳೆ ಗೋದಾದೇವಿ. ಆ ರೀತಿಯಲ್ಲಿ ಈ ಕ್ಷೀರಾನ್ನವನ್ನು ಮಾಡಿಕೊಂಡು ಆ ಭಗವಂತನಿಗೆ ಅರ್ಪಣೆ ಮಾಡಿ ಅದಾದಮೇಲೆ ನಾವೆಲ್ಲರೂ ಸಹ ಅದನ್ನು ಆನಂದವಾಗಿ ಸ್ವೀಕರಿಸೋಣ ಅಂತ ಹೇಳಿ, ಇದಕ್ಕೆ ಹಲವಾರು ವಿಶೇಷವಾದ ಅರ್ಥಗಳನ್ನು ನೀವು ಅರಿಬೇಕಾದರೆ ಇವತ್ತು ಸಂಜೆ 6ರಿಂದ 7:30 ಗಂಟೆಗೆ ಆಂಡಾಳ್ ಮಂದಿರ ಮೈಸೂರು ಅಲ್ಲಿಗೆ ಬಂದರೆ ತಮಗೆಲ್ಲರಿಗೂ ಇದರ ಅರ್ಥಗಳು ಇನ್ನೂ ವಿವರವಾಗಿ ತಿಳಿಯುತ್ತೆ. ಧನ್ಯವಾದ.